ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಕಾಯಿನ್ ಪರ್ಸನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಉಲ್ಲನ್ನಿಂದ ಮಾಡುವಂಥದ್ದು. ನಿಮಗೆ ಬೇಕಾದ ಕಲರಿನ ಉಲ್ಲನ್ನು ತಗೊಂಡು ಕಾಯಿನ್ ಪರ್ಸನ್ನು ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ 15 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಪರ್ಸ್ ಅಲ್ವಾ, ಹಾಗಾಗಿ 15 ಚೈನ್ ಸ್ಟಿಚ್ಚನ್ನು ಹಾಕೊಂಡ್ರೆ ಸಾಕು. ಹಾಗೆ 15 ಚೈನ್ ಹಾಕೊಂಡಾದ್ಮೇಲೆ ಪ್ರತಿಯೊಂದು ಚೈನಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. 15 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ಹೀಗೆ 15 ಸಿಂಗಲ್ ಕ್ರೋಶವನ್ನು ಹಾಕೊಂಡಾದ್ಮೇಲೆ ವಾಪಸ್ ಮತ್ತೆ 15 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಹೀಗೆ 15 ಚೈನ್ ಸ್ಟಿಚ್ಚನ್ನು ಸಿಂಗಲ್ ಕ್ರೋಶವನ್ನು ಹಾಕೊಂಡಾದ್ಮೇಲೆ ಮತ್ತೆ ಅದರ ಕೆಳಭಾಗದಿಂದ ಮತ್ತೆ 15 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ಹೀಗೆ ಸುತ್ತಲೂ ಎಣಿತಾ ಹೋಗುವಂಥದ್ದು. ನೋಡಿ, ಇಲ್ಲ ಆಯ್ತಲ್ವಾ, ಹೀಗೆ ರೌಂಡಾಗಿ ಆಗ್ತಾ ಹೋದಾಗೆ ಅದು ಪರ್ಸಿನ ಆಕಾರಕ್ಕೆ ಬರ್ತದೆ. ಈಗ ಇಲ್ಲಿ ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ 15 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಿ. ನೋಡಿ, ಈ ಥರ ಸಿಂಗಲ್ ಕ್ರೋಶವನ್ನು 15 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಈ ಥರ ಪರ್ಸಿನ ಆಕಾರಕ್ಕೆ ಬರ್ತದೆ. ನಾನಿಲ್ಲಿ ನೋಡಿ ಮಾಡಿದ್ದೀನಿ. 12 ರೌಂಡನ್ನು ಹೆಣ್ಕೊಂಡಾದ್ಮೇಲೆ ಈ ಥರ ಆಯಿತು. ಈಗ ಹ್ಯಾಂಡಲ್ ಮಾಡಬೇಕಲ್ವಾ, 12 ರೌಂಡ್ ಆದಮೇಲೆ ಇಲ್ಲಿ 5 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. 5 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾದ್ಮೇಲೆ ಹ್ಯಾಂಡಲಿಗೆ 10 ಚೈನನ್ನು ಹಾಕ್ಕೊಳ್ಬೇಕು. ನೋಡಿ, 10 ಚೈನನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ 5 ಸಿಂಗಲ್ ಕ್ರೋಶವನ್ನು ಬಿಟ್ಟು ಇಲ್ಲಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. 5 ಚೈನನ್ನು ಬಿಟ್ಟು ಮಧ್ಯದಲ್ಲಿ ಹ್ಯಾಂಡಲ್ ಆಕಾರ ಆಗ್ತದೆ ಅದು. ನೋಡಿ, ಈ ಥರ ಆಯ್ತಲ್ವಾ. ಈಗ ಈ ಕಡೆನೂ ಸೇಮ್ ಹಾಗೆ ಮಾಡ್ಕೊಳ್ಬೇಕು. ಐದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ 10 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಮಧ್ಯದಲ್ಲಿ 5 ಸಿಂಗಲ್ ಕ್ರೋಶವನ್ನು ಬಿಟ್ಟು 6ನೇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಈಗ ಆಯ್ತಲ್ವಾ. ಇಲ್ಲಿ ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ರೌಂಡ್ ಮುಗೀತು. ಈಗ ಮತ್ತೊಂದು ರೌಂಡ್ ಇದ್ರ ಮೇಲೆ ಮತ್ತೊಂದು ರೌಂಡನ್ನು ಹಾಕೊಂಡಾದ್ಮೇಲೆ ಪರ್ಸ್ ಮುಕ್ತಾಯ ಆಗ್ತದೆ. ನೋಡಿ, ಈ ಥರ ಈಗ ಎಲ್ಲದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ಹ್ಯಾಂಡಲಿಗೆ ಸೇರಿಸಿ ನೋಡಿ 10 ಚೈನ್ ಸ್ಟಿಚ್ಚನ್ನು ಹಾಕಿದ್ರಲ್ವಾ, ಈ 10 ಚೈನ್ ಸ್ಟಿಚ್ಚಲ್ಲೂ ಕೂಡ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು.
ಹ್ಯಾಂಡಲ್ ಸ್ವಲ್ಪ ಅಗಲವಾಗಿ ಕಾಣ್ತದೆ ನೋಡಿ. ಈ ಥರ ಪ್ರತಿಯೊಂದರಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಕೊನೆಯದಾಗಿ ಮುಗಿಸುವಾಗ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಮುಗಿಸೋದು. ತುಂಬ ಈಸಿ ಇದೆ, ನೀವು ಮನೇಲಿ ಮಾಡ್ಕೊಳ್ಳಿ. ಇದನ್ನು ಕೀ ಚೈನಾಗೂ ಮಾಡ್ಕೊಳ್ಬೋದು. ಸಣ್ಣ ಕೀ ಚೈನನ್ನು ನೋಡಿ, ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಎಂಡ್ ಮಾಡ್ಕೊಂಡಾದ್ಮೇಲೆ ದಾರವನ್ನು ಕಾಣದೇ ಇರೋ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಸೇರಿಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಕಂಪ್ಲೀಟ್ ಆಯಿತು ಕಾಯಿನ್ ಪರ್ಸ್. ಕಾಯಿನ್ ಹಾಕಿ ತೋರಿಸ್ತೀನಿ ನೋಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ, ರೆಡಿ ಆಯಿತು ಪರ್ಸು, ಕಾಯಿನ್ ಪರ್ಸ್.